ನೀವು ಯಾವ ಹಾಳಾಗೋದ್ರೇನ್ರಿ? ನಿಮ್ಮ ಮನೇಲಿ ಒಳ್ಳೆ ತುಪ್ಪದ ಅಡುಗೆ ಮಾಡ್ಕೊಂಡು ತಿಂದ್ರೆ ಸಾಕು ನೀವು ಅಲ್ಲ. ಇನ್ನೊಬ್ಬನ ಮನೆ ಅವನ ಮನೆ ಬೆಂಕಿ ಹತ್ಕೊಂಡು ಹೋದ್ರೇನು ಅದೇ ಬೆಂಕಿಲೇ ನೀವು ಬೇಕಾದ್ರೆ ನಿಮ್ಮ ಅಡಿಗೆ ಮಟನು ಚಿಕನು ಇನ್ನೊಂದು ಮತ್ತೊಂದನ್ನ ತಿನ್ಕೊಂಡು ಪಾರ್ಟಿ ಮಾಡೋಂಥವ್ರು ಅಂಥವ್ರು ನೀವು ಮೋಸ್ಟ್ಲಿ. ನಿಮ್ಗೆ ಕನಿಷ್ಠ ಪ್ರಜ್ಞೆ ಮಾನ ಮರ್ಯಾದೆ ಅಂತ ಏನಾದರೂ ಇದ್ದಿದ್ರೆ ಈ ರೀತಿಯ ಒಂದು ಫ್ರಾಡ್ ನಡೀತಾ ಇದೆಯಲ್ಲ ಇಷ್ಟು ವರ್ಷದಿಂದ, ಇದನ್ನ ತಡಿಬೇಕು, ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಪರಿಜ್ಞಾನ ಇರೋದು ನಿಮ್ಗೆ. ಒಬ್ಬ ಅಧಿಕಾರಿಗೆ ನೀವು ಫೋನ್ ಮಾಡಿ ಎಷ್ಟು ಉಡಾಫೆ, ಎಷ್ಟು ದುರಂಕಾರದ ಮಾತು, ಎಷ್ಟು ದರ್ಪವಾಗಿ ನಡ್ಕೊಳ್ಳೋದು ಇವರು. ಯಾವನೊಬ್ನು ಸರಿಯಾಗಿ ಮಾತಾಡಲ್ಲ. ಏನ್ ಸ್ವಾಮಿ ಹಿಂಗಾಗಿದೆಯಲ್ಲ ಇದ್ರ ಮೇಲೆ ಏನ್ ಕ್ರಮ ಅಂದ್ರೆ ಅವ್ನು ಮಾತಾಡೋದಿಲ್ಲ. ಏನ್ ದೊಡ್ಡ ಲಾಡ್ ಲಬಕ್ ದಾಸ್ತರ 2 ನಿಮಿಷ ಹೌದ್ರೆ ಕೆಲಸ ಇದ್ದಿಡ್ರಿ. ಏನ್ ಕೆಲಸ ಮಾಡ್ತೀರಾ ನೀವೆಲ್ಲ? ಏನ್ ಕೆಲಸ ಮಾಡ್ತೀರಾ ನೀವು? ನಿಮ್ಮ ಕಣ್ಣು ಮುಂದೆನೆ ಒಂದಿಷ್ಟು ಜನಕ್ಕೆ ಮೋಸ ನಡೀತಾ ಇದೆಯಲ್ಲ, ಸಾವಿರಾರು ಜನಕ್ಕೆ, ಒಂದಿಷ್ಟು ಜನ ಅಲ್ಲ. ಇವತ್ತು ಒಂದು ಮನೆ ಮಾಡ್ಬೇಕು ಅಂದ್ರೆ ಮಗ, ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಹೆಂಡತಿ, ಮಕ್ಕಳು, ಸಂಬಂಧಿಕರು, ಇಷ್ಟೂ ಜನ ಸೇರ್ಕೊಂಡಿರ್ತಾರೆ ಅದಕ್ಕೆ. ನಾಳೆ ದಿನ ಹೆಚ್ಚು ಕಡಿಮೆ ಆಗಿ ಸೈಟ್ ಹೋಯ್ತು, ಇನ್ನೊಂದು ಮತ್ತೊಂದು ಆಯ್ತು ಅಂದ್ರೆ ಆಡ್ಕೊಳ್ಳಂತಾರೆ ಎಷ್ಟು ಜನ? ಯಾರೆಲ್ಲ ಆಡ್ಕತಾರೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಕನಿಷ್ಠ ಇವಾಗಾದ್ರೂ ಎಚ್ಚೆತ್ಕೊಳ್ಳೋದಂತಲ್ಲ, ಇದು ಕಾನೂನಾತ್ಮಕವಾಗಿ ಏನ್ ಸರಿ ಏನ್ ತಪ್ಪು ಅನ್ನೋದನ್ನ ಅಧಿಕಾರಿಗಳು ಬೇಕಾಗಿಲ್ಲ ಕಣ್ರಿ. ಇವತ್ತು ಆ ಭಾಗದ MLA MP ಎಲ್ಲ ಏನ್ರಿ ಮಾಡ್ತಾ ಇದ್ರ ನೀವು? ನಿಮ್ಮ ಕ್ಷೇತ್ರದ ಜನಕ್ಕೆ ಮೋಸ ಆಗ್ತಾ ಇದೆಯಲ್ರಿ? ಅಥವಾ ಈ ಬಿಲ್ಡರ್ಗಳ ಜೊತೆ ನೀವೇನಾದ್ರೂ ಕೈ ಜೋಡಿಸಿದೀರಾ? ಅವ್ರೇನಾದ್ರು ಮಂತ್ಲಿ ಅಥವಾ ಇಯರ್ಲಿ ಅಥವಾ ಪಂಚವಾರ್ಷಿಕ ಯೋಜನೆ ಏನಾದ್ರು ಮಾಡ್ಕೊಟ್ಟಿದ್ದೀರಾ ಅವ್ರಿಗೆ? ನೀನ್ ಹಿಂಗೆ ಮಾಡ್ತಾರೋ, ನನ್ಗೆ ಇಷ್ಟು ಕೊಡು, ನೀನು ಇಷ್ಟು ಇಟ್ಕೊ ಅಂತ ಅಲ್ಲ. ನಿಮ್ಮ ಅಪ್ಪಣೆಗಳು ಇಲ್ದಿದ್ದಂಗೆ ಇವೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ. ಅಲ್ಲಿ ಲೋಕಲ್ MLAsಗಳು MP ಗಳು ನಿಮ್ಮ ಆಜ್ಞೆ ಇಲ್ಲಿದ್ದಂಗೆ ಇಷ್ಟೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ. ಅದ್ರ ಜೊತೆಲಿ ಅಧಿಕಾರಿಗಳು ಸಹ ಅಷ್ಟೇ ಇದಕ್ಕೆಲ್ಲ ಆಸ್ಪದ ಕೊಡಕ್ ಸಾಧ್ಯನೇ ಇಲ್ಲ. ಇದು ಒಬ್ಬ XYZ ಪರ್ಸನ್ನಿನ ಒಂದು ಜಮೀನು, ಕೃಷಿ ಚಟುವಟಿಕೆ ನಡೆಸುವಂತ ಜಮೀನಿನಲ್ಲಿ ಯಾವುದೋ ಒಬ್ಬ ಬಹುಕೋಟಿ ಬಂಡವಾಳ ಹೂಡಿಕೆದಾರ ಬಿಲ್ಡರು ಅಲ್ಲಿ ಹೋಗಿ ಆ ಒಂದು ಭೂಮಾಲೀಕನಿಗೆ ಒಂದಿಷ್ಟು ದುಡ್ಡನ್ನ ಕೊಟ್ಟು ಅವನು ಒಂದು ಅಗ್ರಿಮೆಂಟ್ನ ಹಾಕೊಂಬಂದು ಇನ್ನು ಮಿಕ್ಕಿದವ್ರಿಗೆ, ಅಂದ್ರೆ ಯಾರೆಲ್ಲ ಮನೆಗಳನ್ನ ತಗೋಬೇಕು, ಜಾಗಗಳನ್ನ ತಗೋಬೇಕು ಅಂತ ಯಾರೆಲ್ಲ ನಿರ್ಧಾರ ಮಾಡಿರ್ತಾರಲ್ಲ ಅಂಥವ್ರಿಗೆ ಇವನೊಂದು ಕರಾರು ಪತ್ರನ ಹಾಕೊಟ್ಟು ಸೂರ್ಯಚಂದ್ರರವರೆಗೂ ಇದು ನಿಂದೇ ಜಾಗ ಅಂತೇಳಿ ಅವ್ರಿಗೆ 10 ರಿಂದ 20 ಲಕ್ಷದವರೆಗೂ ಜಮೀನ ಮಾರ್ತಾನೆ. ಇವತ್ತು ಏನು ಈ ಆದೇಶ ಬಂದಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಪ್ರಕರಣ ಬೆಳಕಿಗೂ ಬರ್ತಿದ್ದಿಲ್ಲ, ಇದು ಹೊರಕ್ಕೂ ಬರ್ತಿದ್ದಿಲ್ಲ, ಇದೇನು ಆಗ್ತಿದ್ದಿಲ್ಲ. ಆರಾಮಾಗಿ ಎಸ್ಕಾಂಗಳು ಕರೆಂಟ್ ಕೊಡೋವು, ಇವರು ಎಂಜಾಯ್ ಮಾಡೋರು, ರೇಟ್ ಕಮ್ಮಿ ಸಿಕ್ತಿತ್ತು. ಸಿಕ್ಲಿರಿ ಪಾಪ. ಇವತ್ತು ಎಲ್ಲರ ಕನಸು ಮನೆ ಕಟ್ಟಬೇಕು ಅಂತಾನೆ ಇರೋದು. ಅವನು ಐಷಾರಾಮಿ ಕಟ್ತಾನೋ, ಗುಡಿಸಲು ಕಟ್ತಾನೋ, ಇನ್ನೊಂದು ಕಟ್ತಾನೋ, ಮತ್ತೊಂದು ಕಟ್ತಾನೋ. ಇಲ್ಲೇನು ಸಾವಿರಾರು ಎಕರೆ ಜಮೀನು ಹೊಡೀರಿ ಯಾರು ಇಲ್ಲ ಸ್ವಾಮಿ. ಎಲ್ಲೋ ಒಂದಿಷ್ಟು ಇವತ್ತು ಕೃಷಿ ಚಟುವಟಿಕೆಗಳು ಕಮ್ಮಿ ಆಗಿರೋದ್ರಿಂದ, ನಗರ ಪ್ರದೇಶಗಳು ಬೆಳೀತಾ ಇರೋದ್ರಿಂದ ಈ ರೀತಿಯ ಒಂದಿಷ್ಟು ಅವ್ಯವಸ್ಥೆಗಳು ನಡೀತಾ ಇದೆ. ಇದನ್ನು ನೋಡಿ ಜಾನ ಕೊಡೋರ ತರ ಕೂತಿರುವಂತಹ ಮಹಾಪುರುಷರು ಇವತ್ತು ಸರ್ಕಾರದವರಾಗಿರ್ಬೋದು, ಅಥವಾ ಸಂಬಂಧಪಟ್ಟಂತ MLA MP ಗಳಾಗಿರ್ಬೋದು, ಅಥವಾ ಬರೇ ದುಡ್ಡುಗೋಸ್ಕರನೇ ಕೆಲಸ ಮಾಡುವಂತಹ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನಿಮ್ಗೆಲ್ಲ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕಾಗಿತ್ತು. ನಮ್ಮ ಕಣ್ಣ ಮುಂದೆನೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ, ಇಷ್ಟೆಲ್ಲ ದೌರ್ಜನ್ಯ ನಡೀತಾ ಇದೆ, ಇಷ್ಟೆಲ್ಲ ಜನ ಹಾಳಾಗೋಗ್ತಾ ಇದಾರಲ್ಲ, ಇದನ್ನ ತಡಿಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇರಬೇಕಾಗಿತ್ತು. ಇದು ಯಾವುದು ನಿಮ್ಗಿಲ್ಲ, ನಿಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಅವನ ಅಕ್ರಮ ಮಾಡಿದ್ರೆ ತಾನೇ ನಿಮ್ಗೆ ದುಡ್ಡು ಬರೋದು. ಅವನು ಇಲ್ಲಿ ಕೊಳ್ಳೆ ಹೊಡೆದ್ರೆ ತಾನೇ ನಿಮ್ಮನೆ ತುಂಬೋದು. ಇವತ್ತು ಯಾರು ತುಂಬಾ ಸಾಧಾರಣವಾಗಿ ಒಬ್ಬ ಅಧಿಕಾರಿ ಆಗಿರ್ಬೋದು, MLA ಆಗಿರ್ಬೋದು ಇರೋದು. ಒಬ್ಬೊಬ್ಬ MLA ಮನೆ ಎಕರೆಗಟ್ಟಲೆ ಜಾಗದಲ್ಲಿ ಅದ್ಭುತ ಬಂಗ್ಲೆಗಳನ್ನ ಕಟ್ತೀರಾ, 100 ಎಮ್ಮೆಗಳನ್ನ, ಹಸುಗಳನ್ನ, ಕರುಗಳನ್ನ ಸಾಕ್ತೀರಾ, ಆಧುನಿಕ ಕೃಷಿ ಚಟುವಟಿಕೆಗಳನ್ನ ಮಾಡ್ತೀರಾ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಸಕ್ಕರೆ ಫ್ಯಾಕ್ಟರಿಗಳು, ಇನ್ನೊಂದು ಮತ್ತೊಂದು ಮಾಡ್ಕೊಂಡಿರ್ತೀರ. ಇನ್ನ ಸರ್ಕಾರಿ ಅಧಿಕಾರಿಗಳನ್ನ ತಗೊಂಡ್ರೆ ಕನಿಷ್ಠ 1 ಕೋಟಿ ಕಮ್ಮಿ ಯಾರು ಮನೆಗಳು ಕಟ್ಟಿಲ್ಲ ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಒಂದು 50% ಅಧಿಕಾರಿಗಳು ಇವತ್ತು 1 ಕೋಟಿ ಕಮ್ಮಿ ಯಾರು ಮನೆಗಳು ಕಟ್ಟಿಲ್ಲ. ರಾಯಲ್ ಗಾಡಿಗಳು ಇಟ್ಟಿರ್ತೀರಾ, ಬಿಂದಾಸ್ ಮಜಾಗಳು ಮಾಡ್ತೀರಾ, ನಿಮ್ ಮನ್ಸಿಗೆ ಬಂದಾಗೆ
ಕಚೇರಿಗಳಿಗೆ ಬರ್ತೀರಾ, ನಿಮ್ಗೆ ಬೇಕಾದಂಥ ಜಾಗನ ನೀವು ಆಯ್ಕೆ ಮಾಡ್ಕತ್ತೀರ. ನೀವು ಬೇಕಾದಂಥ ಜಾಗದಲ್ಲೇ ಹೋಗಿ ಬಾಳ್ವೆನೂ ಮಾಡ್ತೀರಾ, ನಿಮ್ಮ ಬದುಕು ಗಡ್ಗತ್ತೀರಾ, ನಿಮ್ಮ ಮಕ್ಕಳನ್ನ ಎಜುಕೇಶನ್ಸು ಕೊಡಿಸ್ತೀರಾ. ಆದ್ರೆ ತೆರೆಯ ಗಡ್ತಿರುವಂತಹ ಮಹಾಪುರುಷ ಮಾತ್ರ ನಿಮ್ಮ ಮಖಗಳನ್ನ, ನಿಮ್ಮ ಏಳಿಗೆಗಳನ್ನ ನೋಡ್ಕೊಂಡು ಇಲ್ಲೆಲ್ಲ ಸಣ್ಣ ಪುಟ್ಟ ಜಾಗಗಳು ತಗೊಂಡು ಅವ್ನಿಗೆ ಅದು ಕರೆಂಟ್ ಇಲ್ದಿದ್ದಂಗೆ, ಫೆಸಿಲಿಟೀಸ್ ಇಲ್ದಿದ್ದಂಗೆ ಕೊನೆಯ ಒಂದು ದಿನ ಫೋಟೋ ಆಗೋಗ್ಬಿಡ್ತಾನೆ. ಇದೆಂತ ದೌರ್ಭಾಗ್ಯ ರೀ. ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಇದೀವಾ? ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಾ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ದಯವಿಟ್ಟು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಒಂದಿಷ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಫೋನ್ ಮಾಡಿದವ್ರಿಗೆಲ್ಲ ಹೇಳಿದ್ದೀನಿ ನಾನು, ತಪ್ಪು ಇದು, ನೀವು ಮಾಡಬೇಡಿ ಈ ಥರದ್ದು ಅಂತ. ತುಂಬಾ ಜನ ಮಾತಾಡಿದ್ದೀರಿ ನನ್ನ ಜೊತೆಯಲ್ಲಿ. ಈ ಒಂದು ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಈ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇದರಲ್ಲಿ ನಿಮ್ಮದು ಯಾವುದೇ ರೀತಿಯಾದ ಅಧಿಕಾರ ಇರಲ್ಲ. ನಿಮಗೊಂದು ಜಸ್ಟ್ ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ, ಅದಕ್ಕೆ ಟೈಮ್ ಬಾಂಡು ಇಲ್ಲ, ಲೈನಿಂಗ್ ಇಲ್ಲ, ಎಂಥದಿಲ್ಲ. ಸುಮ್ಮನೆ ನಿಮಗೊಂದು ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ. ಈ ಅಗ್ರಿಮೆಂಟ್ ಅಡಿಲಿ ನೀವು ಅಲ್ಲಿ ಎಲ್ಲಾ ಫೆಸಿಲಿಟಿ ಸಿಕ್ಕು ಇದ್ರೆ ಓಕೆ. ಇವಾಗ ಆಲ್ರೆಡಿ ಕಟ್ಟದಂತವ್ರಿಗೆ ಕರೆಂಟು, ನೀರು ವ್ಯವಸ್ಥೆ ಎಲ್ಲ ಇದೆ, ಅವ್ರು ಬಿಂದಾಸ್ ಆಗಿದ್ದಾರೆ. ಬಿಂದಾಸ್ ಆಗಿದ್ದಾರೆ ಅಂದ್ರೆ ಅವ್ರ ಪಾಡಿಗೆ ಅವರು ತಮ್ಮ ಮನೇಲಿ ಇದ್ದಾರೆ. ಆದರೆ ಈ ಕಳೆದ 8-10 ತಿಂಗಳಿಂದ ಕರೆಂಟ್ ಕೊಡದೇ ಇರೋದ್ರಿಂದ ಒಂದಿಷ್ಟು ಜನ ಮನೆ ಕಟ್ಟಿದ್ದೀರಾ, ಒಂದಿಷ್ಟು ಜನ ಮನೆ ಕಟ್ಟಿದ್ದೀರಾ, ಒಂದಿಷ್ಟು ಜನ ಮನೆ ಕಟ್ಟಬೇಕು ಅಂತ ಹೊರಟಿದ್ದೀರಾ. ಈ ಮೂರೂ ಕ್ಯಾಟಗಿರಿಯ ಜನಕ್ಕೆ ಇವತ್ತು ನಿಜವಾಗ್ಲೂ ತೊಂದರೆ ಆಗಿದೆ. ಒಂದಿಷ್ಟು ಜನಕ್ಕೆ ಟೆಂಪ್ರವರಿ ಸಿಕ್ಕಿದೆ, ಒಂದಿಷ್ಟು ಜನಕ್ಕೆ ಟೆಂಪ್ರವರಿ ಸಿಕ್ಕಿಲ್ಲ, ಇನ್ನು ಒಂದಿಷ್ಟು ಜನಕ್ಕೆ ಮುಂದೆ ಕರೆಂಟ್ ಸಿಗುತ್ತೆ ಅಲ್ವೋ ಅನ್ನೋ ನಂಬಿಕೆನೂ ಇಲ್ಲ. ಹಾಗಾಗಿ ಜನ ಜಾಗೃತರಾಗಿ, ಕಾನೂನು ಕೆಲವೊಂದಿಷ್ಟು ಸರಿ ಅನಿಸ್ಬೋದು, ಕೆಲವೊಂದಿಷ್ಟು ತಪ್ಪು ಅನಿಸ್ಬೋದು, ಆದರೆ ಸಾರ್ವಜನಿಕರ ಅನುಕೂಲಕ್ಕೆ ಇರಬೇಕಾದಂಥ ಸರ್ಕಾರಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಒಂದಿಷ್ಟು ಜನಕ್ಕೆ ಪ್ರಜ್ಞೆ ಮೂಡಿಸುವಂತಹ ಮತ್ತು ಅವರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸಗಳನ್ನ ಮಾಡಬೇಕು. ಆದರೆ ದೌರ್ಭಾಗ್ಯ ಅದನ್ಯಾವುದು ಮಾಡ್ತಾ ಇಲ್ಲ. ಅದನ್ನೇ ಬಂಡವಾಳ ಮಾಡ್ಕೊಂಡು ಇವತ್ತಿನ ಅಧಿಕಾರಿಗಳು ಮತ್ತು ಸರ್ಕಾರಗಳು ತಮ್ಮ ಒಂದು ಖಜಾನೆಯನ್ನು ತುಂಬಿಸುವಂತ ಕೆಲಸ ಮಾಡ್ಕೊತಾ ಇದಾರಾಗ್ಲಿ, ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಇಲ್ಲಿ ಕೊಟ್ಟವನ್ ಕೊಡಂಗಿ ಈಸ್ಕೊಂಡವನು ಈರ್ಭದ್ರ ಅನ್ನಂಗೆ ನೀವು ಕೊಡಂಗಿಗಳಾಗ್ತಿದ್ದೀರಾ. ನಾವು ಈಸ್ಕೊಂಡವನು ಈರ್ಭದ್ರನಂಗೆ ಇನ್ನೂ 16 ಲೇಔಟ್ಗಳನ್ನ ಮಾಡ್ಕೊಂಡು, ಇದೇ MLA MP ಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಲಂಚಗಳನ್ನ ಕೊಟ್ಕೊಂಡು ಇನ್ನೂ 16 ಲೇಔಟ್ಗಳನ್ನ ಮಾಡ್ಕೊಂಡು ತಾನು ಸಮೃದ್ಧಿಯಾದ ಒಂದು ಗಟ್ಟಿ ಸೇಲ್ ಡೀಡ್ ಇರುವಂತಹ ನಿವೇಶನದಲ್ಲಿ ಅದ್ಭುತವಾದ ಒಂದು ಬಂಗ್ಲೆನ ಕಟ್ತಾನೆ, ಅತಿ ದೊಡ್ಡ ಉದ್ಯಮಿಯಾಗಿ ಬೆಳಿತಾನೆ. ನೀವು ಇವತ್ತೇನು ಒಂದು ಗುಂಟೆಯಲ್ಲಿ ಜಾಗ ತಗೊಂಡು ಅಲ್ಲಿ ನೀವು ಮನೆ ಕಟ್ಟಿದ್ರೆ ಕರೆಂಟ್ ಸಿಗಿದೆ, ಕರೆಂಟ್ ಸಿಕ್ಕರೆ ಮನೆ ಕಟ್ಟಕ್ಕಾಗದೆ ಒದ್ದಾಡಿ ಕೊನೆಗೊಂದು ದಿನ ನೊಂದು ಹೋಗ್ಬಿಡ್ತೀರಾ. ಹಂಗಾಗಿ ಈ ತಪ್ಪು ನಡೀದೇ ಇರಲಿ, ಆದಷ್ಟು ಬೇಗ ಎಚ್ಚರ ವಹಿಸಿ, ಆದಷ್ಟು ಬೇಗ ಇದಕ್ಕೆ ಬೇಕಾದಂತ ನೀವು ಇವತ್ತೇನು ಜಮೀನನ್ನ ಖರೀದಿ ಮಾಡಿದ್ದೀರಿ, ಮುಂದಿನ ಬದಲಾವಣೆಗಾಗಿ ಮತ್ತು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಕೊಡಿ. ಸ್ವಾಮಿ ಈ ತರ ಆಗಿದೆ, ನಮ್ಗೆ ದಯವಿಟ್ಟು ನಮ್ಗೆ ಇದೇನು ನೀವೇನು ಹೇಳ್ತಿರಲ್ಲ ಅಕ್ರಮ ಸಕ್ರಮ ಅಂತ, ಅಕ್ರಮ ಸಕ್ರಮ ಅಡಿಯಲ್ಲೋ ಇನ್ನೊಂದು ಮತ್ತೊಂದು ಅಡಿಯಲ್ಲೋ ಕಾನೂನನ್ನ ತಾಂಬಂದು ನಮಗೆ ನ್ಯಾಯ ಕೊಡಿಸಿ ಅಂತ ಕೇಳಿ. ನೀವು ಕೊಟ್ಟಿರುವಂತ ದುಡ್ಡುಗಳಿಗೆ ನಿಮ್ಮ ಹತ್ರ ಪತ್ರಗಳಿದೆ, ಆದರೆ ಅದಕ್ಕೆ ಬೇಕಾದಂತ ಪತ್ರಗಳು ನಿಮ್ಮ ಹತ್ರ ಇಲ್ಲ. ಅದೊಂದು ದೊಡ್ಡ ದೌರ್ಭಾಗ್ಯ. ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆಗಿ ಒಂದು ಕಾನೂನು ಬದಲಾವಣೆ ಬಂದು 1 ಗುಂಟೆಗೆ ರಿಜಿಸ್ಟರ್ ಮಾಡ್ಕೊಡಿ ಅಂದ್ರೆ ಹಂಗಾಗಲ್ಲ ಕಣ್ರಿ, ಹಂಗಾಗಲ್ಲ. ಯಾಕಂದ್ರೆ ಒಂದಿಷ್ಟು ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ. ಕೃಷಿಗೆ ಏನ್ ಬೇಕು, ವಾಣಿಜ್ಯಕ್ಕೆ ಏನ್ ಬೇಕು, ವಸತಿಗೆ ಏನ್ ಬೇಕು, ಲೇಔಟ್ಗಳಿಗೆ ಏನ್ ಬೇಕು, ಆ ಅಡಿಯಲ್ಲಿ ಇವ್ರು ಏನಾದ್ರು ಲೇಔಟ್ ಫಾರ್ಮೇಶನ್ ಮಾಡಿದ್ರೆ ನಿಮ್ಗೆ ಈ ರೇಟಲ್ಲಿ ಖಂಡಿತವಾಗ್ಲೂ ಈ ಜಾಗಗಳು ಸಿಗ್ತಿದ್ದಿಲ್ಲ. ಇವತ್ತು ಈ ರೇಟಲ್ಲಿ ನಿಮ್ಗೆ ಸಿಕ್ಕಿದೆ ಅಂದ್ರೆ ಅದು ಕನ್ವರ್ಷನ್ ಆಗಿಲ್ಲ. ಕಾನೂನಾತ್ಮಕವಾಗಿ ಆ ಒಂದು ಕ್ರಮಗಳನ್ನ ಕೈಗೊಳ್ಳದೆ ಇರೋದ್ರಿಂದ ನಿಮ್ಗೆ ಈ ರೇಟಲ್ಲಿ ಸಿಕ್ಕಿದೆ, ಪಾಪ ನೀವು ಅಮಾಯಕರು ರೇಟ್ ಕಮ್ಮಿ ಸಿಕ್ಕಿದೆ ಅಂತ ತಗೊಂಡಿದ್ದೀರಾ. ಬಟ್ ಇವತ್ತು ಕೈ ಮತ್ತು ಹಗ್ಗ ಎರಡನ್ನೂ ಕೊಟ್ಟು ಕಟ್ಟಿಸ್ಕೊಂಡಿದ್ದೀರಾ. ಹಂಗಾಗಿ ಆ ಬಿಚ್ಚಿಸ್ಕೊಳ್ಳುವಂತ ಪ್ರಯತ್ನ ನಿಮ್ಮಿಂದನೇ ನಡಿಬೇಕು. ಸರ್ಕಾರಕ್ಕೆ ಒಂದಿಷ್ಟು ಪತ್ರಗಳನ್ನ ಬರೀರಿ. ನಿಮ್ಮ ಸಂಬಂಧಪಟ್ಟಂತ MLA MP ಗಮನಕ್ಕೆ ತಮ್ಮನಿ. ಅವ್ರಿಗೆ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಆದ್ರೂ ಇನ್ನೊಮ್ಮೆ ಪತ್ರ ಬರೀರಿ. ನೀವು ಆ ಲೇಔಟ್ ಅಲ್ಲಿ ಎಷ್ಟು ಜನ ಏನು ನೀವು ಇವತ್ತು ಕರೆಂಟಿನಿಂದ ವಂಚಿತರಾಗಿದ್ದೀರಲ್ಲ, ಅವರೆಲ್ಲರೂ ದಯವಿಟ್ಟು ಸಂಬಂಧಪಟ್ಟಂತ MLA MP ಲೆಟರ್ ಬರೀರಿ. ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸ ಮಾಡಿ, ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸ ಮಾಡಿ. ಅವಾಗಾದ್ರೂ ಒಂದಿಷ್ಟು ನಿಮ್ಮಲ್ಲಿರುವಂತಹ ಈ ಒಂದು ಏನು ಸೇಲ್ ಅಗ್ರಿಮೆಂಟ್ ಅಥವಾ ಅಗ್ರಿಮೆಂಟ್ ನ ಅಡಿಯಲ್ಲಿ ನಿಮಗೆ ಪಕ್ಕ ನಿವೇಶನಗಳು ಸಿಕ್ಕು, ಅದಕ್ಕೊಂದು ಖಾತಾ ಕಂದಾಯನ ಕಟ್ಟಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಬಂದು ಆದಷ್ಟು ಬೇಗ ನಿಮ್ಗೆ ಒಂದು ವಿದ್ಯುತ್ ಸಿಗುವಂತ ಕೆಲಸ ಆಗ್ಲಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನಾನು ಸಹ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆದಷ್ಟು ಈ ಉತ್ತರ ಕರ್ನಾಟಕದ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ
ತಲುಪುವಂತಾಗ್ಲಿ. ಯಾಕಂದ್ರೆ ಒಂದಿಷ್ಟು ಜನ ಈ ರೀತಿಯ ಒಂದು ಸೈಟ್ನ ಕೊಂಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಕೊಟ್ಟಿರ್ಬೋದು, ಈ ರೀತಿಯ ಸೈಟ್ನ ಕೊಂಡ್ಕೊಳ್ಳೋಣ ಅಂತ ಒಂದು ಯೋಚನೆ ಮಾಡ್ತಾ ಇರ್ಬೋದು. ಅಂಥವ್ರಿಗೆಲ್ಲ ತಲುಪಲಿ. ಆದಷ್ಟು ಮೋಸಕ್ಕೊಳಗಾಗುತ್ತಿರುವಂತಹ ಮತ್ತು ಮುಂದಿನ ದಿನಗಳಲ್ಲಿ ಕರೆಂಟ್ ಇಲ್ಲದೆ ಒದ್ದಾಡಬೇಕಾದಂತಹ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸುವಂತ ವಿಡಿಯೋ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಜಾಸ್ತಿ ಈ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.